ಬಾಣತನದ ಹಸಿರು ಬಳೆಗಳು ನನ್ನ ಕೈಯಲ್ಲೇ ಇನ್ನೂ ಹಾಗೆಯೇ ಇದ್ವು. ಮಗುವನ್ನ ಎದೆಗೆ ಹಚ್ಕೊಂಡು ತವರು ಮನೆಯ ಆರೈಕೆಯನ್ನು ಮುಗಿಸ್ಕೊಂಡು ಗಂಡನ ಮನೆಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಸಾವಿರ ಕನಸುಗಳಿದ್ವು. ಆದರೆ ಆ ದಿನ ಆ ಮನೆಯ ಹೊಸ್ತಿಲು ತುಳಿದ ಕ್ಷಣವೇ ನನ್ನ ಬದುಕು ನಡು ರಸ್ತೆಗೆ ಬರುತ್ತದೆ ಅಂತ ನನ್ನ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಮನೆಯ ಬಾಗಿಲು ತೆರೆದವನೇ ನನ್ನ ಗಂಡ ಪ್ರದೀಪ್. ಆದರೆ ಅವನ ಕಣ್ಣುಗಳಲ್ಲಿ ನನ್ನನ್ನು ನೋಡಿದ ಸಂಭ್ರಮ ಖಂಡಿತ ಇರಲಿಲ್ಲ. ಬದಲಾಗಿ ಒಂದು ರೀತಿಯ ಅಪರಾಧ ಪ್ರಜ್ಞೆ ಇತ್ತು. ಅವನ ಪಕ್ಕದಲ್ಲಿ ಜಿಗುಟಿನಂತೆ ಅಂಟಿಕೊಂಡು ನಿಂತಿದ್ಲು ಅವಳು ಮೇಘನ. ಅವಳು ಬಹುಶಃ ಪ್ರದೀಪ್ ಮದುವೆಗೆ ಮುಂಚೆ ಪ್ರೀತಿಸಿದ ಹುಡುಗಿ ಸಹನಾ. ಇದು ಮೇಘನಾ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಅವಳಿಗೂ ಈ ಮನೆಯಲ್ಲಿ ಸಮಾನ ಹಕ್ಕಿದೆ. ನಾನು ಅವಳನ್ನು ಮದುವೆಯಾಗಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳೇ ಬಿಟ್ಟ ಪ್ರದೀಪ. ಅವನ ಮಾತು ಕೇಳಿ ನನ್ನ ತಾಯಿತು. ಕೈಯಲ್ಲಿದ್ದ ಮಗು ಅಳೋಕೆ ಶುರು ಮಾಡ್ತು. ನನ್ನ ಕರುಳು ಚುರುಕಂತು. ಆ ಮಗುವಿಗೆ ತಂದೆಯ ಪ್ರೀತಿ ಬೇಕು ಅಂತ ನಾನು ಬಂದರೆ ಇಲ್ಲಿ ತಂದೆ ಇನ್ನೊಬ್ಬಳ ವ್ಯಾಮೋಹಕ್ಕೆ ಬಿದ್ದುಬಿಟ್ಟು ನನ್ನ ಸ್ಥಾನವನ್ನೇ ಕಿತ್ಕೊಂಡ್ಬಿಟ್ಟಿದ್ದಾನಲ್ಲ. ಮೇಘನ ನನ್ನ ಹತ್ತಿರ ಬಂದು ನನ್ನ ಕೈಯಲ್ಲಿದ್ದ ಮಗುವನ್ನು ನೋಡಿ ಹೀಯಾಳಿಸಿದಂತೆ ನಕ್ಕಿದ್ಲು. ಸಹನಾ, ನಿನ್ನ ಮಗುವನ್ನು ಎತ್ತಿರಬಹುದು, ಆದರೆ ಪ್ರದೀಪನ ಮನಸ್ಸು ಯಾವತ್ತೂ ನಂದೆ. ಸುಮ್ಮನೆ ಜಗಳ ಆಡಿ ಈ ಮಗುವನ್ನು ಅನಾಥ ಮಾಡೋ ಬದಲು ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರೋದಾದರೆ ಈ ಮನೇಲಿ ಖಂಡಿತ ಇರಬಹುದು ಅಂದ್ಲು ಆಕೆ ಗರ್ವದಿಂದ. ನನ್ನ ಎದೆಯಲ್ಲಿ ಆ ನೋವು ಉಕ್ಕಿ ಬಂತು. ಅಳಬೇಕು ಅನ್ನಿಸ್ತು, ಕಿರುಚಬೇಕು ಅನ್ನಿಸ್ತು. ಪ್ರದೀಪ್ ನನ್ನ ಕಡೆ ನೋಡಿ ತಲೆ ತಗ್ಗಿಸಿ ನಿಂತಿದ್ದ. ಅತ್ತೆಯವರು ಮೂಲೆಯಲ್ಲಿ ಕುಳಿತು ಅಸಹಾಯಕರಾಗಿ ಕಣ್ಣೀರನ್ನು ಹಾಕ್ತಾ ಇದ್ರು. ಆ ಕ್ಷಣ ನಾನು ಒಂದು ನಿರ್ಧಾರ ಮಾಡಿದೆ. ನಾನು ಅತ್ತರೆ ಇವಳಿಗೆ ಜಯವಾಗ್ತದೆ. ನಾನು ಮನೆ ಬಿಟ್ಟು ಹೋದರೆ ಅವಳಿಗೆ ನನ್ನ ಒಂದು ಗಂಡ ಮತ್ತು ಆಸ್ತಿ ಎರಡೂ ಕೂಡ ಸುಲಭವಾಗಿ ದಕ್ತದೆ. ಅದು ಆಗಬಾರ್ದು. ನಾನು ಕಣ್ಣೀರನ್ನು ಒರೆಸ್ಕೊಂಡು ಮೇಘನಾಳ ಕಣ್ಣುಗಳನ್ನು ನೇರವಾಗಿ ನೋಡಿ ನಗ್ದೆ. ಅಯ್ಯೋ, ಮನೆ ಬಿಟ್ಟು ಯಾಕೆ ಹೋಗಲಿ ಮೇಘನಾ. ಈ ಮನೆಗೆ ನಾನು ಕಾನೂನುಬದ್ಧವಾಗಿ ಮದುವೆಯಾಗಿ ಬಂದವಳು ಕಣೆ. ನೀನು ಬಂದಿರೋದು ನನ್ನ ಗೈರು ಹಾಜರಿನಲ್ಲಿ ಕಳ್ಳತನದಿಂದ. ಇರಲಿ, ನನಗೂ ಈ ಒಂಟಿತನ ಕಾಡ್ತಾ ಇತ್ತು. ನೀನು ಬಂದಿರೋದು ಒಳ್ಳೆಯದೇ ಆಯಿತು ಅನ್ಕೋ. ಈ ಮನೆಯ ಹಿರಿಯ ಸೊಸೆಯಾಗಿ ನಾನು ನಿನಗೆ ಸ್ವಾಗತ ಕೋರ್ತೀನಿ ಅಂತ ಅಂದೆ. ನನ್ನ ಉತ್ತರ ಕೇಳಿ ಮೇಘನಾ ಮತ್ತು ಪ್ರದೀಪ್ ಇಬ್ಬರೂ ಕೂಡ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿ ಬೆಚ್ಚಿ ಬಿದ್ದುಬಿಟ್ರು. ನಾನು ಜಗಳ ಆಡಿ ಮನೆಯಿಂದ ಆಚೆ ಹೋಗ್ತೀನಿ, ಇವರಿಂದ ದೂರ ಹೋಗ್ತೀನಿ ಎಂದು ಅವರು ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ರು. ಆದರೆ ನಾನು ಅಲ್ಲೇ ಉಳಿದು ಹೋರಾಡಲು ನಿರ್ಧಾರ ಮಾಡಿದೆ. ಮನೆಯಲ್ಲಿ ಒಂದು ತಣ್ಣನೆಯ ಒಂದು ಯುದ್ಧ ಅನ್ನೋದು ಶುರುವಾಗುತ್ತೆ. ಮರುದಿನ ಬೆಳಗ್ಗೆಯಿಂದಲೇ ಮನೆಯಲ್ಲಿ ಬದಲಾವಣೆಯ ಗಾಳಿ ಬೀಸಲಾರಂಭಿಸ್ತು. ಮೇಘನಾ ತಾನೇ ಮನೆಯ ಮಾಲಕಿ ಎಂಬಂತೆ ವರ್ತಿಸೋಕೆ ಶುರು ಮಾಡ್ತಾಳೆ. ಸಹನಾ, ಇಂದಿನಿಂದ ಅಡುಗೆ ನೀನೇ ಮಾಡಬೇಕು. ನಾನು ಮತ್ತು ಪ್ರದೀಪು ಇವಾಗ ಸಿನಿಮಾಕ್ಕೆ ಹೋಗ್ಬಿಟ್ಟು ಬರ್ತೀವಿ ಎಂದು ಆರ್ಡರ್ ಕೂಡ ಮಾಡ್ತಾಳೆ. ಪ್ರದೀಪ್ ಏನು ಹೇಳದೆ ಅವಳ ಹಿಂದೆ ಹೋಗೋಕೆ ಶುರು ಮಾಡ್ತಾನೆ. ನಾನು ಅಡುಗೆ ಮನೆಯಿಂದ ಹೊರಬಂದು ಅವನ ಎದುರು ನಿಂತೆ. ಪ್ರದೀಪ್, ಮಗುವಿಗೆ ಹುಷಾರಿಲ್ಲ ಕಣೋ, ಮಧ್ಯಾಹ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂದಿದ್ದೆ ಅಲ್ವಾ. ಮೇಘನಾಳಿಗೆ ಹೇಳು ಸಿನಿಮಾಕ್ಕೆ ಇನ್ಯಾವತ್ತಾದರೂ ಹೋಗೋಣ ಅಂತ. ಪ್ರದೀಪ್ ಗೊಂದಲಕ್ಕೆ ಬಿದ್ದ. ಒಂದು ಕಡೆ ಅವನ ಹಳೆಯ ಪ್ರೀತಿ, ಇನ್ನೊಂದು ಕಡೆ ಅವನ ರಕ್ತದ ಮಗು. ಮೇಘನಾ ಸಿಡಿಮಿಡಿಗೊಂಡ್ಳು. ಸಹನಾ, ಮಗುವಿನ ನೆಪ ಹೇಳಿ ನಮ್ಮನ್ನು ದೂರ ಮಾಡೋಕ್ಕೆ ನೋಡಬೇಡ. ಪ್ರದೀಪ್ ಈಗ ಬಂದೇ ಬರ್ತಾನೆ ಎಂದು ಅವನ ಕೈ ಹಿಡಿದು ಎಳೆದಾಡಿದ್ಲು. ನಾನು ಶಾಂತವಾಗಿ ಹೇಳಿದ್ದೆ, ಸರಿ ಪ್ರದೀಪ್, ನೀನು ಹೋಗು. ಆದರೆ ನೆನಪಿರಲಿ, ಮಗುವಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಪಾಪ ನಿನ್ನದೇ, ಆ ಹೊರೆ ನಿನ್ನದೇ ಅಂತ. ಪ್ರದೀಪ್ನ ಪಾದಗಳು ಅಲ್ಲಿಯೇ ಜೀಪ್ ಹಾಕಿದಂತೆ ನಿಂತಿದ್ವು. ಅವನು ಮೇಘನಾಳ ಕೈ ಬಿಟ್ಟು, ಇಲ್ಲ ಮೇಘನಾ, ಮಗುನೇ ಮುಖ್ಯ. ನೀನು ಬೇಕಾದರೂ ಹೋಗು, ನಾನು ಡಾಕ್ಟರ್ ಹತ್ರ ಹೋಗಿ ಬಂದುಬಿಡ್ತೀನಿ ಅಂತ ಅಂದ. ಇದು ನನ್ನ ಮೊದಲ ಗೆಲುವು. ಮೇಘನಾ ಹುರಿಯುವ ಕಣ್ಣುಗಳಿಂದ ನನ್ನನ್ನು ನೋಡಿದ್ಲು. ಅವಳಿಗೆ ಗೊತ್ತಾಯಿತು ನಾನು ಅಂದುಕೊಂಡಷ್ಟು ಸುಲಭದ ಹೆಣ್ಣಲ್ಲ ಅಂತ. ರಾತ್ರಿ ಊಟದ ಸಮಯ ಹೆಚ್ಚು ಕಮ್ಮಿ 8 ಗಂಟೆ. ಮೇಘನಾ ಬೇಕತ್ತಲೇ ಪ್ರದೀಪ್ನ ಪಕ್ಕ ಕುಳಿತು ಅವನಿಗೇನೋ ತಿನ್ನಿಸಲು ಹೋಗ್ತಾ ಇದ್ದಾಳೆ. ತುಂಬ ಮುದ್ದು ಮಾಡ್ತಾ ಇದ್ದಾಳೆ. ನಾನು ನನ್ನ ಮಗುವನ್ನು ತಗೊಂಡು ಹೋಗಿ ಪ್ರದೀಪನ ಕೈ ಕೊಟ್ಟೆ. ಪ್ರದೀಪ್, ಇವತ್ತು ಮಗು ನಿನ್ನ ಹತ್ರ ಮಲಗಲಿ. ಅಪ್ಪನ ಸ್ಪರ್ಶ ಸಿಕ್ಕರೆ ಮಗು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೂ ಕೂಡ ಅಪ್ಪ ಯಾರು ಅಂತ ಗೊತ್ತಾಗಬೇಕಲ್ವಾ ಅಂತ ಅಮ್ಮ ಹೇಳ್ತಿದ್ರು ಅಂದೆ. ಮೇಘನ ಮುಖ ಕ್ಷಣ ಕಪ್ಪಾಯಿತು. ಅವಳು ಆ ರಾತ್ರಿ ಪೂರ್ತಿ ಪ್ರದೀಪನ ಜೊತೆ ಆರಾಮವಾಗಿ ಇರಲು ಪ್ಲ್ಯಾನ್ ಮಾಡಿದ್ಲು. ಆದರೆ ಮಗು ಮಧ್ಯದಲ್ಲಿ ಬಂದಾಗ ಅವಳ ಪ್ರೇಮದ ನಾಟಕ ನಡೀಲೇ ಇಲ್ಲ. ನಾನು ನನ್ನ ರೂಮ್ನಲ್ಲಿ ಕುಳಿತು ಯೋಚಿಸ್ತಿದ್ದೆ. ಮೇಘನಾ ಇಲ್ಲಿಗೆ ಬಂದಿರೋದು ಪ್ರೀತಿಗಾಗಿ ಅಲ್ಲ, ಪ್ರದೀಪನ ಹೆಸರಿನಲ್ಲಿರುವಂತಹ ಆಸ್ತಿ ಪಾಸ್ತಿ ದುಡ್ಡು ಅವಕ್ಕೆಲ್ಲ ಕೈ ಹಾಕಬೇಕು ಅಂತ. ಅವಳ ಆ ಬಣ್ಣ ಬಯಲು ಮಾಡೋವರೆಗೂ ನಾನು ಸುಮ್ಮನೆ ಇರಲಿಲ್ಲ. ಮನೆಯಲ್ಲಿ ಮೇಘನಾಳ ಉಪಟಳ ದಿನದಿಂದ ದಿನಕ್ಕೆ ಅತಿಯಾಗಿ ಹೆಚ್ಚೋಕ್ಕೆ ಶುರುವಾಯಿತು. ಅವಳಿಗೆ ಬೇಕಾದದ್ದು ಪ್ರದೀಪನ ಪ್ರೀತಿಯಲ್ಲ, ಬದಲಾಗಿ ನಮ್ಮ ಕುಟುಂಬದ ಹೆಸರಿನಲ್ಲಿರುವಂಥ ಆ ದೊಡ್ಡ ಮೊತ್ತದ ದೊಡ್ಡ ಆಸ್ತಿ ಎಂಬುದು ನನಗೆ ಅವಳ ವರ್ತನೆಯಿಂದಲೇ ಒಂದು ಸ್ವಲ್ಪ ದಿನ ಕಳೆಯುವಷ್ಟರಲ್ಲೇ ಅರ್ಥವಾಗಿ ಹೋಯಿತು.
ಒಂದಿನ ಮಧ್ಯಾಹ್ನ ಪ್ರದೀಪ್ ಆಫೀಸ್ನಿಂದ ಬೇಗ ಬಂದಿದ್ದ. ಮೇಘನ ಅವನಿಗೆ ಅತಿಯಾದ ಉಪಚಾರ ಮಾಡುತ್ತಾ ಕುಳಿತಿರುವುದನ್ನು ನಾನು ಅಡುಗೆ ಮನೆಯ ಕಿಟಕಿಯಿಂದ ಗಮನಿಸಿದೆ. ಅವಳು ಅವನಿಗೆ ಯಾವುದೋ ಒಂದು ಜ್ಯೂಸ್ ಕೊಟ್ಟು ಮಾತುಗಳಲ್ಲಿ ಮರುಳು ಮಾಡ್ತಾ ಇದ್ಲು. ಪ್ರದೀಪ್, ನಿನಗೆ ಗೊತ್ತಲ್ವಾ, ಈ ಸಂಸಾರದಲ್ಲಿ ನಮ್ಮ ಭವಿಷ್ಯ ಭದ್ರವಾಗಿರಬೇಕು ಅಂದರೆ ಈ ಮನೆ ಮತ್ತು ನಿನ್ನ ಹೆಸರಲ್ಲಿರೋ ಈ ಸೈಟು ಎಲ್ಲ ನನ್ನ ಹೆಸರಿಗೆ ಸ್ವಲ್ಪ ವರ್ಗಾವಣೆ ಆಗಿಬಿಟ್ರೆ ತುಂಬ ಸೇಫ್ ಆಗಿರುತ್ತೆ. ಸಹನಾ ಈಗ ಮಗುವಿನ ನೆಪ ಹೇಳ್ಕೊಂಡು ನಿನ್ನ ಮೇಲೆ ಅಧಿಕಾರವನ್ನು ಮಾಡ್ಕೊಳ್ತಾ ಇದ್ದಾಳೆ. ಅದನ್ನು ನೀನು ನೋಡ್ತಾ ಇದೀಯ. ನಾಳೆ ಅವಳು ಕೋರ್ಟಿಗೆ ಹೋದರೆ ನಾವಿಬ್ಬರು ಬೀದಿಗೆ ಬರಬೇಕಾಗುತ್ತೆ ಕಣೋ ಎಂದು ಮೇಘನ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದ್ದಾಳೆ. ಪ್ರದೀಪ್ ಪೂರ್ತಿ ಅವಳ ವಶನಾಗಿದ್ದ. ಅದಕ್ಕೆಲ್ಲ ನಾನು ಬಿಡ್ತೀನ ಮೇಘನ, ನೀನು ಹೇಳಿದ ಹಾಗೆಯೇ ಮಾಡಿಬಿಡೋಣ ಎಂದು ಅವನ ರೂಮ್ನಲ್ಲಿದ್ದ ಕೆಲವು ಆಸ್ತಿ ಪಾಸ್ತಿ ಪತ್ರಗಳು, ಬಿಲ್ಗಳನ್ನೆಲ್ಲ ಹೊರತೆಗೆದು ನೋಡ್ತಾ ಇದ್ದಾನೆ. ನಾನು ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಮಗುವನ್ನು ಅತ್ತೆಯವರ ಮಡಲಿಗೆ ಹಾಕಿ ನೇರವಾಗಿ ಅಜಾರಕ್ಕೆ ಬಂದೆ. ನನ್ನ ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಇತ್ತು. ಇದೇನು ಸಹನಾ, ಎಲ್ಲಿಗೆ ಹೊರಟಿದ್ದೀಯಾ? ಪ್ರದೀಪ್ ಗೊಂದಲದಿಂದ ಕೇಳಿದ್ದ. ಅವನ ಕೈಯಲ್ಲಿ ಆಸ್ತಿ ಪತ್ರಗಳಿದ್ವು. ನಾನು ಮೇಘನಾಳನ್ನು ಒಮ್ಮೆ ದಿಟ್ಟಿಸಿ ನೋಡಿ ನಕ್ಕಿದೆ. ಪ್ರದೀಪ್, ಈ ಮನೆ ಮಾರಾಟಕ್ಕೆ ಇದೆ ಅಂತ ಊರಲ್ಲಿ ಸುದ್ದಿ ಹಬ್ಬಿದೆ. ಈಗಷ್ಟೇ ಲಾಯರ್ ಒಬ್ಬರು ನನಗೆ ಫೋನ್ ಕೂಡ ಮಾಡಿದರು. ಯಾರೋ ಮೇಘನಾ ಅನ್ನೋ ಹೆಸರಿನ ಹೆಣ್ಣು ಮಗಳು ಈ ಆಸ್ತಿಯನ್ನು ಬೇರೆಯವರಿಗೆ ಮಾರೋಕೆ ಅಂತ ಹೇಳಿ ಅಡ್ವಾನ್ಸ್ ಮಾಡಿದಾಳಂತೆ. ಅದಕ್ಕೆ ನಾನು ಯಾಕೆ ಈ ಮನೆಯನ್ನು ಪೂರ್ತಿ ಅವಳಿಗೆ ಬರೆದುಕೊಟ್ಟು ಮಗುವಿನ ಜೊತೆ ದೂರ ಹೋಗಬಾರ್ದು ಅಂತ ಯೋಚಿಸ್ದೆ ಅಂದೆ. ಆ ಕ್ಷಣ ಮೇಘನಾಳ ಮುಖ ಅಕಸ್ಮಾತಾಗಿ ಬೆಳಗಾಯಿತು. ಏನು 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 ಸುಳ್ಳು ಹೇಳ್ತಿದ್ದಾಳೆ ಇವಳು, ನಾನ್ಯಾಕೆ ಹಾಗೆ ಮಾಡಲಿ? ಪ್ರದೀಪ್ ಇವಳ ಮಾತನ್ನು ನಂಬೇಬೇಡ ಅಂತ ಅಲ್ಲೇ ನಿಂತು ತಾವೇ ಕಿರ್ಚಾಡಿದ್ಲು. ನಾನು ಶಾಂತವಾಗಿ ನನ್ನ ಫೋನ್ನಲ್ಲಿದ್ದ ಒಂದು ವಾಯ್ಸ್ ರೆಕಾರ್ಡಿಂಗನ್ನು ಆನ್ ಮಾಡಿದೆ. ಅದು ಮೇಘನ ತನ್ನ ಹಳೆಯ ಗೆಳೆಯನ ಜೊತೆ ಫೋನ್ನಲ್ಲಿ ಮಾತನಾಡ್ತಾ ಇರುವಂತಹ ರೆಕಾರ್ಡಿಂಗ್ ಆಗಿತ್ತು. ನೋಡು, ಹೆಂಗಾದರೂ ಮಾಡಿ ಪ್ರದೀಪ್ನಿಂದ ಸೈನ್ ಹಾಕ್ಸ್ಕೊತೀನಿ. ಆಮೇಲೆ ಈ ಆಸ್ತಿ ಮಾರಿ ನಾವು ಪಟ್ಟಣಕ್ಕೆ ಶಿಫ್ಟ್ ಆಗಿಬಿಡೋಣ. ಆಮೇಲೆ ನಮ್ಮ ಲೈಫ್ ಸೆಟ್ಲು. ಅವನಿಗೆ ಮಗು ಮತ್ತು ಹೆಂಡತಿ ಕಾಟ ತಪ್ಪಲ್ಲ ಎಂದು ಅವಳು ಹೇಳಿದ್ದು ತುಂಬ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ನಾನಿದನ್ನು ಮೊದಲೇ ಅವಳ ಮೇಲೆ ಕಣ್ಣಿಟ್ಟು ರೆಕಾರ್ಡ್ ಮಾಡಿದ್ದು. ಪ್ರದೀಪನ ಕೈಯಲ್ಲಿದ್ದ ಪತ್ರಗಳು ಕೆಳಗೆ ಬಿದ್ವು. ಅವನು ಮೇಘನಾಳನ್ನು ನಂಬಲು ಸಾಧ್ಯವಾದ ದೃಷ್ಟಿಯಿಂದ ನೋಡಿದ. ಮೇಘನ, ನನ್ನನ್ನು ನಿಜವಾಗಿಯೂ ಪ್ರೀತಿಸಲೇ ಇಲ್ವಾ? ಬರೀ ಆಸ್ತಿಗಾಗಿ ನನ್ನ ಜೊತೆ ನಾಟಕ ಆಡಿದ್ಯಾ ಅಂತ ಆಕ್ರೋಶದಿಂದ ಕೇಳಿದ. ಮೇಘನ ಮಾತು ಕಳೆದುಕೊಂಡು ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಳ ಬಣ್ಣ ಈಗ ಸಂಪೂರ್ಣವಾಗಿ ಬಯಲಾಗಿತ್ತು. ಅವಳು ನನ್ನ ಮೇಲೆ ಹಲ್ಲೆ ಮಾಡಲು ಬಂದು ನನ್ನ ಜೀವನ ಹಾಳು ಮಾಡಿದವಳೇ ನೀನು ಎಂದು ಅವಳು ಕೈ ಕೂಡ ಎತ್ತಿದ್ಲು. ನಾನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ದಬಾರನೆಯಿಂದ ತಳ್ಳಿದೆ. ಹೌದು, ನಿನ್ನಂತಹ ಕಳ್ಳ ಪ್ರೇಮಿಯ ಜೀವನ ಹಾಳು ಮಾಡೋದೇ ನನ್ನ ಕೆಲಸ. ನಿನ್ನಂಥವರಿಗೆ ಬುದ್ಧಿ ಕಲಿಸಬೇಕು. ಕಂಡವರ ಎಂಜಿಲನ್ನು ತಿನ್ನುವಂತಹ ನಿನ್ನಂಥ ನಾಯಿಗಳಿಗೆ ಇದೇ ತಕ್ಕ ಶಾಸ್ತಿ. ಪ್ರದೀಪ ನನ್ನ ಗಂಡ, ಈ ಮಗುವಿನ ತಂದೆ. ಅವನನ್ನು ನಿನ್ನಂಥವಳಿಂದ ಹೇಗೆ ಕಾಪಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದೇ ಗರ್ವದಿಂದ. ಪ್ರದೀಪನಿಗೆ ಈಗ ಅರ್ಥವಾಯಿತು. ತಾನು ಪ್ರೀತಿ ಎಂದು ನಂಬಿದ್ದ ವಿಷಯದ ಬಳ್ಳಿ ಇದು. ತಾನು ಕಡೆಗಣಿಸಿದ ಹೆಂಡತಿಯೇ ನನ್ನ ನಿಜವಾದ ಕವಚ ಅಂತ. ಅವನು ಮೇಘನಾಳನ್ನು ಮನೆಯಿಂದ ಹೊರಹಾಕಲು ನಿರ್ಧರಿಸಿದ. ಆದರೆ ಮೇಘನ ಅಷ್ಟು ಸುಲಭವಾಗಿ ಹೋಗುವವಳಲ್ಲ. ಅವಳು ತನ್ನ ಕೊನೆಯ ದಾಳ ಉರುಳಿಸಿದ್ಲು. ಮೇಘನಾಳ ಬಣ್ಣ ಬಯಲಾದಾಗ ಅವಳು ಹತ್ತರೆ ಕಿರಿಚಿದ್ರೆ ಸಾಕು, ಪ್ರದೀಪ ಕರಗಿ ಹೋಗ್ತಾನೆ ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಅವಳ ರೆಕಾರ್ಡಿಂಗ್ ಹಾಕಿದ ತಕ್ಷಣ ಪ್ರದೀಪ್ ಅವಳನ್ನು ಮನೆಯಿಂದ ಹೊರಗೆ ತಳ್ಳಲು ಹೋದ. ಆದರೆ ಅಷ್ಟರಲ್ಲೇ ಮೇಘನ ನಾಟಕೀಯವಾಗಿ ಸೋಫಾದ ಮೇಲೆ ಕುಸಿದು ಬಿದ್ಲು. ಪ್ರದೀಪ, ನನ್ನನ್ನು ಹೊರಗೆ ಹಾಕಬೇಡ ಪ್ಲೀಸ್. ನನಗೆ ಈ ಆಸ್ತಿ ಮುಖ್ಯವಾಗಿರ್ಬೋದು, ಆದರೆ ನನ್ನ ಹೊಟ್ಟೆಯಲ್ಲಿ ನಿನ್ನ ರಕ್ಷಾ ಕವಚ ಅಂದರೆ ನಿನ್ನ ರಕ್ತ ಬೆಳೀತಾ ಇದೆ. ನಾನು ಗರ್ಭಿಣಿಯಾಗಿದ್ದೀನಿ, ನನಗೆ ಆಗ್ತಾ ಇಲ್ಲ ಅಂತ ಹೂಕರಿಸಿದ್ಲು. ಆ ಕ್ಷಣದಲ್ಲಿ ಪ್ರದೀಪ್ನ ಒಂದು ಕೈಗಳು ಅಲ್ಲೇ ನಿಂತುಬಿಟ್ವು. ಅವನ ಮುಖದಲ್ಲಿ ಈಗ ಕೋಪಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಭಯ, ಆತಂಕ, ದಿಗ್ಭ್ರಮೆ ಇತ್ತು. ಏನು ಮೇಘನಾ, ಇದು ನಿಜಾನಾ? ಏನು ಹೇಳ್ತಿದ್ಯಾ ಅಂತ ದೈನಾಸಿಯಾಗಿ ಕೇಳ್ದ. ನನ್ನ ಎದೆಯಲ್ಲಿ ಒಂದು ಕ್ಷಣ ನಡುಕ ಹುಡ್ತು. ಅವಳು ಹೇಳ್ತಿರೋದು ನಿಜವೇ ಆಗಿದ್ದರೆ ನನ್ನ ಸಂಸಾರ ಉಳಿಸಿಕೊಳ್ಳುವ ಹೋರಾಟ ಇನ್ನೂ ಕಠಿಣವಾಗ್ತದೆ. ಮೇಘನ ನನ್ನ ಕಡೆ ಒಂದು ವಿಜಯದ ನಗೆ ಬೀರಿದ್ಲು. ಆ ನಗೆಯಲ್ಲಿ ನನಗೆ ಏನೋ ಒಂದು ಸಂಶಯದ ಶುರುವಾಯಿತು. ಇಷ್ಟು ದಿನ ಜಿಮ್ ಡಯಟ್ ಅಂತ ಇದ್ದವಳು ಇದ್ದಕ್ಕಿಂತಂತೆ ಈ ವಿಷಯ ಹೇಳ್ತಿದ್ದಾಳೆ ಅಂದರೆ ಇದರಲ್ಲಿ ಏನೋ ಒಂದು ಮರ್ಮವಿದೆ. ಸರಿ ಪ್ರದೀಪ್, ಅವಳು ಗರ್ಭಿಣಿ ಎನ್ನುವುದಾದರೆ ನಾವು ಅವಳನ್ನು ಹೊರಹಾಕುವಂತಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಅವಳು ಇಲ್ಲೇ ಇರಲಿ. ನಾಳೆ ಬೆಳಗ್ಗೆ ನಾನೇ ಅವಳನ್ನು ಚೆಕಪ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಎಂದೇ ಶಾಂತವಾಗಿ. ಮೇಘನ ಮುಖ ಬೆಳ್ಳಗಾಯಿತು. ಬೇಡ, ನನಗೆ ನನ್ನದೇ ಡಾಕ್ಟರ್ ಗೊತ್ತು. ಅಲ್ಲಿಗೆ ಪ್ರದೀಪ್ ನನ್ನನ್ನು ಕರೆದುಕೊಂಡು ಹೋಗ್ತಾನೆ. ಅದರಲ್ಲಿ ನೀನೇನು ಪಕ್ಕದಲ್ಲಿ ಬರುವಂಥ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ಲು. ಹಠ ಮಾಡಿದ್ಲು. ನಾನು ಬಿಡಲಿಲ್ಲ. ಇಲ್ಲ ಮೇಘನಾ, ನಮ್ಮ ಮನೆಯವರಿಗೆಲ್ಲ ತೋರಿಸುವ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಹೋಗೋಣ. ಪ್ರದೀಪ್ ಬರುವುದು ಬೇಡ, ನಾನು ಮತ್ತು ನೀನು ಮಾತ್ರ ಹೋಗೋಣ ಅಂತ ಅಂದೆ.
ಪ್ರದೀಪ್ ಕೂಡ ನನ್ನ ಮಾತಿಗೆ ಸಮ್ಮತಿಸಿದ. ಮರುದಿನ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗುವಾಗ ಮೇಘನ ಗಾಬರಿಯಿಂದ ಫೋನ್ನಲ್ಲಿ ಯಾರಿಗೋ ಮೆಸೇಜ್ ಕೂಡ ಮಾಡ್ತಾನೆ ಇದ್ಲು. ನಾನು ಅವಳ ಮೇಲೆ ಹದ್ದಿನ ಕಣ್ಣನ್ನೇ ಇಟ್ಟಿದ್ದೆ. ಹಾಸ್ಪಿಟಲ್ ತಲುಪಿದಾಗ ಅವಳು ಹೆಚ್ಚು ಕಮ್ಮಿ ಬಾತ್ರೂಮ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಳ್ಳೋಕೆ ಅಂತ ನೋಡಿದ್ಲು. ನಾನು ಅವಳನ್ನು ಹಿಂಬಾಲಿಸಿದೆ. ಅವಳನ್ನು ಎಲ್ಲೂ ಕೂಡ ಬಿಡಲಿಲ್ಲ. ಅವಳು ಬಾತ್ರೂಮಿನ ಒಳಗೆ ನಿಂತು ತನ್ನ ಗೆಳತಿ ಬಳಿ ಫೋನ್ನಲ್ಲೇ ಮಾತಾಡ್ತಿದ್ಲು. ಹೆಂಗಾದರೂ ಮಾಡಿ ಒಂದು ಫೇಕ್ ಪ್ರೆಗ್ನೆನ್ಸಿ ರಿಪೋರ್ಟ್ ರೆಡಿ ಮಾಡಿಕೊಡು, ಇಲ್ದಿದ್ರೆ ಆ ಸಹನ ನನ್ನ ಇವತ್ತೇ ಬೀದಿಗೆ ತಂದು ಬಿಸಾಕ್ತಾಳೆ ಕಣೆ, ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ. ನನ್ನ ಬಾತ್ರೂಮಿನ ಹೊರಗೆ ನಿಂತು ಎಲ್ಲವನ್ನು ನಾನು ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡೆ. ನಂತರ ಡಾಕ್ಟರ್ ರೂಮಿಗೆ ಅವಳನ್ನು ಕರೆದುಕೊಂಡು ಹೋದರು. ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಹೊರಗೆ ಬಂದಾಗ ಮೇಘನ ಕಣ್ಣು ಮಿಟುಕಿಸಿ ಏನೋ ಸನ್ನೆ ಮಾಡಲು ನೋಡಿದ್ಲು. ಆದರೆ ನಾನು ಮೊದಲೇ ಡಾಕ್ಟರ್ಗೆ ಸಂಪೂರ್ಣವಾಗಿ ಎಲ್ಲವನ್ನ ವಿವರಿಸಿದೆ. ನನ್ನ ಸಂಸಾರ ಏನಾಗಿದೆ, ಈಕೆ ಏನು ಮಾಡಿದ್ಲು ಅಂತ. ಡಾಕ್ಟರ್ ರಿಪೋರ್ಟನ್ನು ಪ್ರದೀಪನ ಕೈ ಕೊಟ್ಟರು. ಅವನು ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ. ಪ್ರದೀಪ್ ಮೇಘನ ಗರ್ಭಿಣಿ ಅಲ್ಲ, ಇದು ಕೇವಲ ಮಾನಸಿಕ ಭ್ರಮೆ ಅಥವಾ ಬೇಕಂತಲೇ ಮಾಡ್ತಾ ಇರುವಂತಹ ಒಂದು ನಾಟಕ ಆಗಿರುತ್ತೆ ಅಂತ ಹೇಳಿಬಿಟ್ರು ಡಾಕ್ಟರು. ಪ್ರದೀಪನ ತಾಳ್ಮೆ ಈಗ ನಿಜವಾಗಿಯೂ ಕಟ್ಟೆ ಒಡೆದು ಹೋಯಿತು. ಅವನ ರಿಪೋರ್ಟನ್ನು ಮೇಘನಾಳ ಮುಖಕ್ಕೆ ಎಸ್ತು, ಇಷ್ಟು ದಿನ ನಿನ್ನ ಪ್ರೀತಿ ಅಂತ ನಂಬಿ ನನ್ನ ಹೆಂಡತಿ ಮಗುವಿಗೆ ಅನ್ಯಾಯ ಮಾಡಿದ್ನಲ್ಲ, ನನಗೆ ನಾನೇ ಉಗಿದುಕೊಳ್ಬೇಕು. ನನ್ನಂತಹ ಕೆಟ್ಟ ಗಂಡಂದಿರು ಇರೋವರೆಗೂ ಇಂತಹ ಒಳ್ಳೆ ಹೆಂಡತಿಯರಿಗೆ ತಾಪತ್ರಯ, ನೋವು, ಸಂಕಟ ತಪ್ಪಿದ್ದಲ್ಲ. ಈಗಲೇ ಈ ಕ್ಷಣವೇ ನನ್ನ ಕಣ್ಣೆದುರಿಂದ ಹೊರಟು ಹೋಗು ಅಂತ ಕಿರಿಚಿದ. ಮೇಘನ ಅಳುತ್ತಾ ನನ್ನ ಕಾಲಿಗೆ ಬಿದ್ದಳು. ಸಹನ, ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿದೆ. ನಾನು ಅವಳ ಕೈಯನ್ನು ಕೊಡಬೇಕೊಂಡೆ. ಮೇಘನ ಹೆಣ್ಣಿನ ಮೃದುತ್ವವನ್ನು ನೀನು ಅಸ್ತ್ರವಾಗಿ ಬಳಸ್ಕೊಂಡೆ. ಅದರಲ್ಲೂ ಮೊದಲೇ ಮದುವೆ ಆಗಿರುವಾಗ ಒಂದು ಹೆಂಡತಿಯನ್ನು ಇಟ್ಕೊಂಡು ನೀನು ಹೇಗೆ ಅವನನ್ನು ತನ್ನ ಗಂಡನನ್ನಾಗಿ ಮಾಡಿಕೊಂಡೆ. ನಾನು ನಿನ್ನ ಹಾಗೆ ಹೆಣ್ಣಲ್ವಾ, ಆದರೆ ಒಬ್ಬಳು ತಾಯಿಯ ಶಕ್ತಿ ನಿನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ಈ ಮನೆಯ ನೆರಳು ಕೂಡ ನಿನ್ನ ಮೇಲೆ ಬೀಳಬಾರ್ದು ಎಂದು ಕಠಿಣವಾಗಿ ಹೇಳಿದೆ. ಮೇಘನ ತಲೆ ತಗ್ಗಿಸಿ ಹಾಸ್ಪಿಟಲಿನಿಂದ ಹೊರ ನಡೆದಳು. ನಾನು ಪ್ರದೀಪನ ಕಡೆ ನೋಡಿದೆ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಣ್ಣೀರಿತ್ತು. ಅವನು ಮಗುವನ್ನು ಎತ್ಕೊಂಡು ನನ್ನ ಹತ್ತಿರ ಬಂದ. ಮೇಘನ ಮನೆಯಿಂದ ಹೊರಬಿದ್ದ ನಂತರ ಇಡೀ ಮನೆಯಲ್ಲಿ ಒಂದು ರೀತಿಯ ಮೌನ. ಆ ಮೌನಕ್ಕೆ ಸಾವಿರ ಅರ್ಥಗಳಿದ್ವು. ಪ್ರದೀಪ್ ಸೋತು ಹೋಗಿದ್ದ. ತನ್ನ ಹಳೆಯ ವ್ಯಾಮೋಹಕ್ಕಾಗಿ ಕೈ ಹಿಡಿದ ಹೆಂಡತಿಯ ಸುಗೂಸನ್ನು ನಿರ್ಲಕ್ಷಿಸಿದ್ದ ಆ ದಿನಗಳು ನೆನಪು ಅವನನ್ನು ಚುಚ್ಚುತ್ತಾ ಇದ್ವು. ಸಂಜೆ ನಾನು ಮಗುವನ್ನು ಮಲಗಿಸಿ ಪಡಸಾಲೆಯಲ್ಲಿ ಕುಳಿತಿದ್ದೆ. ಪ್ರದೀಪ ಮೆಲ್ಲನೆ ನನ್ನ ಹತ್ತಿರ ಬಂದ. ಅವನ ಕೈಗಳು ನಡುಗ್ತಾ ಇದ್ವು. ಸಹನ, ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ಎಂದು ನನಗೆ ಗೊತ್ತು. ಒಬ್ಬ ಪ್ರಿಯತಮಿಯ ನಾಟಕಕ್ಕೂ ಒಬ್ಬ ಹೆಂಡತಿಯ ನೈಜ ಪ್ರೀತಿಗೂ ವ್ಯತ್ಯಾಸ ತಿಳಿಯದಷ್ಟು ಕುರುಡನಾಗಿದ್ದೆ. ನಾನು ನಿನ್ನನ್ನು ಮದುವೆಯಾದ ಮೇಲೂ ಅವಳನ್ನು ಎಷ್ಟೇ ಪ್ರೀತಿಸಿದ್ರೂ ಮದುವೆ ಆಗಿದ್ದು ತಪ್ಪು. ನೀನಿಲ್ಲದಿದ್ದರೆ ಇವತ್ತು ನಾನು ಆಸ್ತಿ, ಮನೆ ಎರಡನ್ನ ಕಳೆದುಕೊಂಡು ಬೀದಿಗೆ ಬಿಕಾರಿಯಾಗಿ ಬೀಳ್ತಿದ್ದೆ. ನನ್ನ ಕ್ಷಮಿಸುವ ದೊಡ್ಡ ಗುಣ ನಿನಗಿದೆಯಾ ಎಂದು ಕೇಳುತ್ತಾ ನನ್ನ ಕಾಲಿನ ಬಳಿ ಕುಳಿತು ಕಣ್ಣೀರಿಡಕ್ಕೆ ಶುರು ಮಾಡ್ದ. ನಾನು ಅವನನ್ನು ನೋಡಿ ತಕ್ಷಣ ಎಬ್ಬಿಸಲಿಲ್ಲ. ನನ್ನ ಕಣ್ಣೆದುರು ನಾನು ಅನುಭವಿಸಿದ 2 ತಿಂಗಳ ನರಕ ಯಾತನೆ. ಒಂದು ಕ್ಷಣವೂ ಕೂಡ ನೆಮ್ಮದಿಯಾಗಿರಲಿಲ್ಲ. ನನಗಂತೂ ಆ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ಕಾಲು ನಡುಗ್ತವೆ. ಬಾಣತನದ ಸಮಯದಲ್ಲಿ ಪ್ರೀತಿ ಬೇಕಿದ್ದಾಗ ಅವನು ಇನ್ನೊಬ್ಬಳ ಜೊತೆ ನಗುನುಗುತ್ತಾ ಇದ್ದ ದೃಶ್ಯಗಳನ್ನು ಮರೆಯೋದು ಅಷ್ಟು ಸುಲಭವಲ್ಲ. ಪ್ರದೀಪ್, ಎದ್ದು ನಿಲ್ಲು ಅಂತು ಗಂಭೀರವಾಗಿ. ಅವನು ಎದ್ದು ನಿಂತು ನನ್ನ ಮುಖ ನೋಡಿದ. ನಾನು ಮಾತನ್ನು ಮುಂದುವರಿಸಿದೆ. ನಾನು ನಿನ್ನನ್ನು ಕ್ಷಮಿಸುವುದು ದೊಡ್ಡ ವಿಷಯವಲ್ಲ, ಆದರೆ ಈ ಮಗುವಿನ ಕಣ್ಣಲ್ಲಿ ನೀನು ತಂದೆಯಾಗಿ ಗೆಲ್ಲಬೇಕು. ಮೇಘನ ಹೋದ ಮಾತ್ರಕ್ಕೆ ಎಲ್ಲವೂ ಮೊದಲಿನಂತಾಗೋದಿಲ್ಲ. ಮುರಿದು ಹೋದ ನಂಬಿಕೆಯನ್ನು ಮತ್ತೆ ಕಟ್ಟೋಕೆ ತುಂಬ ಸಮಯ ಬೇಕಾಗುತ್ತೆ. ಅದಕ್ಕೆ ನಿಷ್ಠೆ, ಪ್ರಾಮಾಣಿಕತೆ ಬೇಕಾಗುತ್ತೆ. ನಾನು ಈ ಮನೆಯಲ್ಲಿ ಇರೋದು ನಿನಗಾಗಿ ಅಲ್ಲ, ನನ್ನ ಮಗುವಿನ ಭವಿಷ್ಯಕ್ಕಾಗಿ ಮತ್ತು ನನ್ನ ಅಸ್ತಿತ್ವಕ್ಕಾಗಿ. ಪ್ರದೀಪ್ ತಲೆ ತಗ್ಗಿಸಿ, ನೀನು ಏನು ಹೇಳಿದರೂ ಸರಿ ಸಹನ. ಈ ಕ್ಷಣದಿಂದ ಈ ಮನೆ, ಈ ಆಸ್ತಿ, ಈ ನನ್ನ ಬದುಕು ಎಲ್ಲವೂ ನಿನ್ನದೇ. ನಿನ್ನ ಹೆಸರಿಗೆ. ನಿನ್ನ ನಂಬಿಕೆಯನ್ನು ಮತ್ತೆ ಗಳಿಸಲು ನಾನು ಜೀವಮಾನವಿಡೀ ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂದ. ನಾನು ಪ್ರದೀಪನ ಕೈಗೆ ಮಗುವನ್ನು ಕೊಟ್ಟೆ. ಆ ಪುಟ್ಟ ಗಂಧ ಅಪ್ಪನ ಬೆರಳು ಹಿಡಿದು ನಕ್ತು. ಆ ನಗು ನನ್ನ ಎದೆಯಲ್ಲಿದ್ದ ಕಲ್ಲನ್ನು ಸ್ವಲ್ಪ ಕರಗಿಸ್ತು. ದಿನಗಳು ಹುರುಳಿದ್ವು. ಪ್ರದೀಪ್ ನಿಜವಾಗಿಯೂ ಬದಲಾದರು. ಆಫೀಸ್ ಮುಗಿದ ತಕ್ಷಣ ಮನೆಗೆ ಬಂದು ನನ್ನ ಮತ್ತು ಮಗುವಿನ ಸೇವೆಯಲ್ಲಿ ತೊಡಗ್ತಾ ಇದ್ರು. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಮೇಘನಾಳ ನೆರಳು ಕೂಡ ಮತ್ತೆ ನಮ್ಮ ಜೀವನದಲ್ಲಿ ಸುಳಿಯದಂತೆ ನಾನು ಎಚ್ಚರ ವಹಿಸಿದೆ. ಅಂದು ನಾನು ಮನೆ ಬಿಟ್ಟು ಹೋಗಿದ್ರೆ ಇಂದು ಈ ಮಗು, ಈ ಮನೆ, ಈ ಒಂದು ಗಂಡ ಅಥವಾ ನನ್ನ ಸಂಸಾರ ಅನಾಥವಾಗಿ ಹೋಗ್ತಿತ್ತು. ಪ್ರದೀಪ್ ವಿನಾಶದ ಹಾದಿ ಹಿಡಿತಾ ಇದ್ದ. ಹೆಣ್ಣು ಹಬಲೆಯಲ್ಲ, ಅವಳು ಮನಸ್ಸು ಮಾಡಿದ್ರೆ ಪ್ರೀತಿಯಿಂದ ಮನೆ ಕಟ್ಟಬಲ್ಲಳು, ಕ್ಷಣದಿಂದ ಸಂಸಾರವನ್ನು ರಕ್ಷಿಸಬಲ್ಲಳು ಎಂದು ನಾನು ಅಂದು ಸಾಬೀತುಪಡಿಸಿಕೊಂಡೆ. ಬಾಳಿನ ಹಾದಿಯಲ್ಲಿ ಸಾವಿರಾರು ಏರುಪೇರುಗಳಿದ್ರೂ ಕೂಡ ಬುದ್ಧಿವಂತಿಕೆಯಿಂದ ಎದುರಿಸಿದರೆ ಮಾತ್ರ ಯಾವ ಬಿರುಗಾಳಿಯೂ ನಮ್ಮ ಸಂಸಾರವನ್ನು, ನಮ್ಮ ದೋಣಿಯನ್ನು ಮುಳುಗಿಸೋಕೆ ಸಾಧ್ಯವಾಗೋದಿಲ್ಲ.
ಈಗ ನಮ್ಮ ಮನೆಯಲ್ಲಿ ಕಿರುಚಾಟವಿಲ್ಲ, ಗಲಾಟೆಯೆಲ್ಲ ಬದಲಾಗಿ ಮಗುವಿನ ನಗು ಮತ್ತು ಹೊಸ ಭರವಸೆಯ ಬೆಳಕಿದೆ. ಒಂದು ತಪ್ಪಿನ ಅರಿವಾಗಿದೆ. ಕತೆ ಮುಕ್ತಾಯವಾಯಿತು. ಈ ಕತೆ ಬಗ್ಗೆ ಅಭಿಪ್ರಾಯವೇನು? ಇಂತಹ ಕತೆಗಳು ನೂರಾರು ನಮ್ಮ ಪ್ರಪಂಚದಲ್ಲಿ ನಡೀತಾನೆ ಇರ್ತವೆ. ಇದಕ್ಕೆ ಏನಾದರೂ ಪರಿಹಾರಗಳಿದ್ದರೆ ದಯವಿಟ್ಟು ನೀವೇ ಹೇಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ.